ಪಶ್ಚಿಮ ಘಟ್ಟ ಕಣಕುಂಬಿ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಮಲಪ್ರಭಾ ನದಿ ಹಬ್ಬಾನಟ್ಟಿ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮ ಇದು. ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಲಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಾಗಿದೆ. ನದಿ ತಟದಲ್ಲಿದ್ದಂತಹ ಮಾರುತಿ ದೇವಸ್ಥಾನ, ಶಿವನ ಮಂದಿರ ಕೂಡ ಮುಳುಗಡೆಯಾಗಿದೆ. ದೇವಸ್ಥಾನದ ಗೋಪುರ ಮಾತ್ರ ಇದೀಗ ಗೋಚರವಾಗ್ತಾ ಇದೆ. 10 ದಿನಗಳ ಹಿಂದೆ ದೇಗುಲದ ಗರ್ಭಗುಡಿಗೆ ನೀರು ನುಗ್ಗಿತ್ತು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಗರ್ಭಗುಡಿ ಕಂಪ್ಲೀಟ್ ಆಗಿ ನೀರಿನಿಂದ ಆವರಿಸಿದೆ. ಮೇಲಗಡೆ ಅಂದರೆ ದೇವಸ್ಥಾನದ ಮೇಲ್ಭಾಗದ ಸಣ್ಣದೊಂದು ಗೋಪುರ ಮಾತ್ರ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಭಾರೀ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ದೇವಸ್ಥಾನವೇ ಮುಚ್ಚಿ ಹೋಗಿದೆ. ನೀರು ನೋಡಿ ಯಾವ ರೀತಿಯಾಗಿ ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮತ್ತೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇದೆ. ಎಸ್ಎನು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜೇಶ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಎನು ರಾಜೇಶ್, ಬೆಳಗಾವಿಯಲ್ಲೂ ಕೂಡ ಮಳೆರಾಯ ಬಿಟ್ಟು ಬಿಡದೆ ಸಾಕಷ್ಟು ಅವಾಂತರವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾನೆ. ಅಲ್ಲಲ್ಲಿ ಸೇತುವೆಗಳು ಕೂಡ ಕೊಚ್ಚಿ ಹೋಗಿದ್ದಾವೆ. ಇದೀಗ ದೇವಸ್ಥಾನವೂ ಕೂಡ ಮುಳುಗಡೆಯಾಗಿದೆ. ಕಳೆದ 10 ದಿನಗಳಷ್ಟೇ ಹಿಂದೆ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿತ್ತು. ಬಟ್ ಆದರೆ ಈಗ ಕಂಪ್ಲೀಟ್ ಆಗಿ ದೇವಸ್ಥಾನ ಮುಳುಗಡೆ. ಮತ್ತೊಂದು ಕಡೆ ರಸ್ತೆ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಮತ್ತೆ ರೈತರು ಕೂಡ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮ್ಯ, ಏನಂತಂದ್ರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅಬ್ಬರ ಕೂಡ ಜೋರಾಗಿದೆ ಅಂತ ಹೇಳ್ಬೋದು. ಏನು ಪಶ್ಚಿಮ ಘಟ್ಟದಲ್ಲಿ ಹರಿಯುವಂತ ನೀರು ಏನು ಮಲಪ್ರಭಾ, ಘಟಪ್ರಭಾ ಹಾಗೂ ಏನು ಬೇರೆ ಬೇರೆ ಉಪನದಿಗಳು ಇದಾವೆ, ಇದು ಹರಿದು ಹೋಗ್ತಕ್ಕಂಥದ್ದು. ಹೀಗಾಗಿ ಅವಾಂತರಗಳು ಕೂಡ ಸಾಕಷ್ಟು ಆಗ್ತದೆ ಅಂತ ಹೇಳ್ಬೋದು. ಏನು ಪ್ರಮುಖವಾಗಿ ಖಾನಾಪುರ ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಖಾನಾಪುರ ತಾಲೂಕಿನ ಹೆಬ್ಬಾನಟ್ಟಿ ಗ್ರಾಮದಲ್ಲಿರುವಂತಹ ಮಾರುತಿ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗರ್ತಕ್ಕಂಥದ್ದು. ಕಳೆದ 1 ವಾರದ ಹಿಂದೆನೆ ಏನು ಅರ್ಧ ಪ್ರಮಾಣವರೆಗೂ ಕೂಡ ನೀರು ಬರ್ತಕ್ಕಂಥದ್ದು. ಆದ್ರೆ ಈಗ ಏನು ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ನಾವು ಕಾಣಬಹುದು. ಅಲ್ಲದೆ ಏನು ಮೂಡಲಿ ತಾಲೂಕಿನಲ್ಲಿ 2-3 ಸೇತುವೆಗಳು ಕೂಡ ಜಲಾವೃತ ಆಗಿರತಕ್ಕಂಥದ್ದು. ಅಲ್ಲದೆ ಆ ಹಾಲರ್ತಿಯ ಏನು ಸೇತುವೆ ಇದೆ ಅದು ಕೂಡ ಸಂಪೂರ್ಣವಾಗಿ ಏನು ಮುಳುಗಡೆ ಆಗಿರತಕ್ಕಂಥದ್ದು. ಹಾಗಾಗಿ ಏನು 15 ಗ್ರಾಮಗಳು ಇದಾರೆ, ಅದು ಸಂಪರ್ಕ ಕೂಡ ಏನು ಕಟ್ ಆಗಿರತಕ್ಕಂಥದ್ದು. ಆ ಕಡೆ ಭಾಗದಿಂದ ಈ ಕಡೆ ಬರ್ಲಿಕ್ಕೆ ಏನು ಅನಾನುಕೂಲತೆ ಇದೆ. ಹಾಗಾಗಿ ಅಲ್ಲಿನ ಏನು ಸ್ಥಳೀಯರು ಕೂಡ ಸಾಕಷ್ಟು ವರ್ಷದಿಂದ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ. ನಮಗೆ ಮೇಲ್ಸೇತುವನ್ನ ಪ್ರಮಾಣ ಹೆಚ್ಚಿಗೆ ಮಾಡಿಕೊಡ್ಬೇಕು, ನಮಗೆ ಅಡ್ಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಪ್ರತಿ ವರ್ಷ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಸರ್ಕಾರ ಮಾತ್ರ ಯಾವುದೇ ರೀತಿ ಇದಕ್ಕೆ ಏನ್ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಪ್ರತಿ ವರ್ಷ ಮಳೆ ಆದಂತ ಸಂದರ್ಭದಲ್ಲಿ ಆ 15 ಗ್ರಾಮಗಳು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದೆ. ಅದಲ್ಲದೆ ಈಗಾಗಲೇ ಏನು ಬೆಳಗಾವಿಯಿಂದ ಏನು ಗೋವಾಕ್ಕೆ ಹೋಗುವಂತ ಸಂಪರ್ಕವು ಕೂಡ ಖಾನಾಪುರ ಹಾಗೂ ಚೋರ್ಲಾ ಘಾಟ್ಗೆ 2 ಮಾರ್ಗಗಳು 2 ಮಾರ್ಗಗಳು ಕೂಡ ಬಂದ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಸಾಕಷ್ಟು ಪ್ರಮಾಣ ಅವಾಂತರ ಕೂಡ ಜಿಲ್ಲೆಯಲ್ಲಿ ಮುಂದುವರೆದೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್. ಮತ್ತೊಂದು ಕಡೆ ನೋಡಿ, ರೈತರು ಕೂಡ ಸಿಲ್ಕ್ ಹಾಕೊಂಡಿದ್ದಾರೆ. ಅವರ ರಕ್ಷಣೆ ಆಗಿದೆಯಾ? ಏನು ಹೇಳ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು? ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗುತ್ತಾ ಅಂತ ಹೇಳಿ. ಎಸ್, ಏನು ರಮ್ಯ, ಏನಂತಂದ್ರೆ ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದಲ್ಲಿ ಏನಂತಂದ್ರೆ ಪ್ರವಾಹ ಭೀತಿ ಪ್ರತಿ ಮಳೆಗಾಲದಲ್ಲಿ ಬರ್ತದೆ ಅಂತ ಹೇಳ್ಬೋದು. ಅದಕ್ಕೆ ಏನು ಸರಿಯಾದ ರೀತಿಯಲ್ಲಿ ಕಾಯಕಲ್ಪ ಮಾಡುವಂತ ನಿಟ್ಟಿನಲ್ಲಿ ಏನು ಇಲ್ಲಿನ ಜಿಲ್ಲಾಡಳಿತ ಮಾಡ್ಬೇಕು. ಯಾಕಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಏನು ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ಬೆಳೆಗಳ ಹಾನಿ ಆಗ್ತಾ ಇದೆ. ಈಗಾಗಲೇ ಭತ್ತ ಆಗ್ಲಿ, ಆಮೇಲೆ ಗೆಣಸು ಆಗ್ಲಿ, ಆಮೇಲೆ ಮೆಕ್ಕೆಜೋಳ ಆಗ್ಲಿ, ಕಬ್ಬು ಆಗ್ಲಿ, ಇನ್ನಿತರ ಏನು ಬೆಳೆಗಳಿದಾವೆ ಸಂಪೂರ್ಣವಾಗಿ ಏನು ಹಾಳಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಏನು ಈ ಕುರಿತಂತೆ ಏನು ರೈತರು ಕೂಡ ತಮ್ಮ ಅಳನ್ನ ತೊಳ್ಕೊತಾ ಇದ್ದಾರೆ. ಇದಕ್ಕೆ ಬೇರೆ ಏನಾದ್ರೂ ನಾಲಗಳನ್ನ ನಿರ್ಮಿಸಿ ನೀರು ಹಾದು ಹೋಗ್ಲಿಕ್ಕೆ ಬೇರೆ ಅನುವು ಮಾಡಿಕೊಡ್ಬೇಕಾಗಿ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡ್ರು. ಆದ್ರೆ ಪ್ರತಿ ವರ್ಷ ಇದೇ ರೀತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಳೆಗಾಲ ಬಂದ್ರೆ ಸಾಕು ರೈತರಲ್ಲಿ ಹರ್ಷ ಉಂಟಾಗುತ್ತೆ ಒಂದು ಭಾಗದಲ್ಲಿ. ಆದ್ರೆ ಖಾನಾಪುರ ಈ ಏನು ಬೆಳಗಾವಿ ಭಾಗದಲ್ಲಿ ರೈತರಿಗೆ ಒಂದು ರೀತಿಯಲ್ಲಿ ಕಣ್ಣೀರು ತರಿಸುತ್ತೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.